ರಾಷ್ಟ್ರೀಕರಣದ ವಿರೋಧವಾಗಿದ್ದಾರೆ ಇವರು. ಎಲ್ಲಾ ಪವರ್ಸ್ ತಮ್ಮ ಕೈಯಲ್ಲೇ, ಅರ್ಥಾತ್ ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲೇ ಇರಬೇಕು. ಇದರ ಭಾಗವಾಗಿಯೇ ಈ ಮನ್ರೇಗಾ ಯೋಜನೆಗೆ ತರ್ತಾ ಇರುವ ಮಾರ್ಪಾಡು ಕೂಡ. ಈ ಆರೋಪವನ್ನು ಒಪ್ತೀರಾ ನೀವು? ಖಂಡಿತ ನಾನು ಒಪ್ಪಲ್ಲ ಮೇಡಮ್. ಕಾರಣ ಏನು ಕೇಳಿದರೆ, ಯಾರ ಮೇಲೆ ಆರೋಪ ಮಾಡಲಿ, ನನ್ನ ವೈಯಕ್ತಿಕ ವಿಚಾರ ಅಲ್ಲ ಇದು. ಇದು ಕಾನೂನು ಏನು ಹೇಳುತ್ತೆ ಅದನ್ನು ಹೇಳಬೇಕು. ನಮ್ಮ ಮೊದಲಿಗೆ ಸರ್ ಹೆಸರು ಮರ್ತೆ ಅವ್ರು ಎಡಳ್ಳಿ ಅವ್ರು ಇರಬೇಕೇನೋ, ಅವ್ರು ಹೇಳಿದರು ನಮಗೆ ಇಲ್ಲಿಂದ ಸ್ಟೇಟಿಂದ ತೆರಿಗೆ ಕಟ್ತೀವಿ, ಅಲ್ಲಿಂದ ಕಡಿಮೆ ಈ ರೀತಿ ಎಲ್ಲೋ ಬಿಡಿ ಹೊಡಿತಾ ಮಾತಾಡ್ತಾರಲ್ಲ, ಹಂಗೆ ಈ ಡಿಬೇಟ್ನಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ, ತಿರ್ಚಬೇಕಾ? ನಾನು ಹೇಳ್ತಾ ಕೇಳಿಸ್ಕೊಳ್ರಿ. ಔಟ್ ಆಫ್ ಬಾಕ್ಸ್ ಎಲ್ಲೆಲ್ಲೋ ಹೋಗೋದು ಬೇಡ, ವಿಷಯಾಂತರ ಆಗೋದು ಬೇಡ, ವಿಷಯ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಅಂಡ್ ಸ್ಟೇಟ್ ನಡುವೆ ಪವರ್ ಇಂದ ಹಿಡಿದು ಫೈನಾನ್ಸ್ ವರೆಗೆ ಎಲ್ಲವೂ ಕೂಡ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಫೈನಾನ್ಸ್ ಕಮಿಷನ್ ಇರ್ತದೆ. ಏನ್ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ, ಒಂದು ರಾಜ್ಯದ ಮೇಲೆ ಎಕ್ಸ್ಟ್ರಾ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸಾಧ್ಯ ಇಲ್ಲ. ಒಂದು ಎರಡನೇದು, ಏನ್ ನಾಗರಾಜ್ ಯಾದವ್ ಸಂವಿಧಾನ ಸರ್, ಇಟ್ ಇಸ್ ಎ ಡಾಕ್ಯುಮೆಂಟ್. ನೋಡಿ, ಏನು ಸಂವಿಧಾನ ನಿಯಮ ಹೇಳ್ತಾರಲ್ಲ, ನಾಗರಾಜ್ ಯಾದವ್ಗೆ ಸಂವಿಧಾನದ ಬಗ್ಗೆ ಮಾತಾಡೋಕೆ ಹಕ್ಕಿಲ್ಲ. ಯಾಕೆ ಅಮೆಂಡ್ಮೆಂಟ್ 39, ಅಮೆಂಡ್ಮೆಂಟ್ 40, ಅಮೆಂಡ್ಮೆಂಟ್ 42 ಕೇಳಿದ್ರಲ್ಲ. ಹೇಳ್ತಾ ಇದ್ದೀನಿ, ಏನು ಒಂದು ನೇಮ್ ತುಂಡರಿಸಿದ್ಕೆ ಇಷ್ಟು ವಿವಾದ ಮಾಡೋದಾದ್ರೆ, ಇಡೀ ಸಂವಿಧಾನವನ್ನು ತುಂಡರಿಸಿದಿರಿ, ಇಡೀ ಅಂಬೇಡ್ಕರ್ ಆಶಯವನ್ನು ತುಂಡರಿಸಿದಿರಿ, ಅಂಬೇಡ್ಕರ್ ಎಲ್ಲ ಚಿಂತನೆಗಳನ್ನು ತುಂಡರಿಸಿದಿರಿ. ಒಂದೇ ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಇನ್ನೊಂದಿದೆಯಾ? ಕೇಂದ್ರ ರಾಜ್ಯಗಳ ವಿಕೇಂದ್ರೀಕರಣ ಮಾಡೋ ಅಧಿಕಾರ ಇದೆಯಾ ಅಂತ ಕೇಳಬೇಕು. ಸೆಂಟ್ರಲ್ ಗವರ್ನಮೆಂಟು ಸ್ಟೇಟ್ ಗವರ್ನಮೆಂಟ್ನ ಹೊರೆ ಹೆಚ್ಚು ಮಾಡ್ತಾ ಇದೆ, ಕಬ್ಜಾ ಮಾಡ್ತಾ ಇದೆ, ರೀತಿ ಇದೆಯಲ್ಲ. ಸಮಾಜಕ್ಕೆ ಹೋಗ್ಬೇಕಾದ್ರೆ ಮಾಹಿತಿ ಸರಿಯಾಗಿ ಹೋಗ್ಬೇಕು ಅಂತ ನೋಡಿ. 13/10/1949, 25/11/1949, 18/11/1949, 16/11/1949, ಇವೆಲ್ಲ ದೀಸ್ ಆರ್ ಆಲ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್. ಬಾಬಾ ಸಾಹೇಬರ ನೇತೃತ್ವದಲ್ಲಿ ಇಂಚಿಂಚು ಪೊಲೀಸ್ ಸ್ಟಾಪು ಕಾಮಾದ್ರ ಬಗ್ಗೆ ಡಿಬೇಟ್ ಆಗಿ ಅಪ್ರೂವ್ ಆಗಿರೋದು. ಸೆಂಟ್ರಲ್ ಗವರ್ನಮೆಂಟ್ ಕ್ಯಾನ್ ಏಬಲ್ ಟು ಇಂಪೋಸ್ ಮಾತ್ರ ಅಲ್ಲ, ಡೈರೆಕ್ಟ್ ಮಾಡ್ಬೋದು. ನೀವು ಕೇಳಿಸ್ಕೊಳ್ಳಿ, ಏನು ಮಾಡ್ಬೋದು? ಕೇಂದ್ರ ಸರ್ಕಾರ ನೋಡಿ, ನೀವು ಹೇಳಿದ್ರಲ್ಲ, ಹೇಳಿ ಅಂತ ಎಲ್ಲಿ ಕೇಳಿಸ್ಕೋಬೇಕಲ್ಲ, ಕಿವಿ ಕೇಳಿಸ್ಕೋಬೇಕಲ್ಲ, ಅಟ್ಲೀಸ್ಟ್ ನೀವಾರ ಕೇಳಿಸ್ಕೊಳ್ಳಿ. ಆ ಮನುಷ್ಯನಿಗೆ ಅರ್ಥ ಆಗಲ್ಲ. ಆಯ್ತಾ? ಒಂದು. ಎರಡನೇದು, ಇದ್ರ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಕೊಟ್ಟಿರೋದು ಏನ್ ಕೊಟ್ಟಿದೆ? ಕುತ್ಕೊಳ್ಳಪ್ಪ. ಏಕವಚನ ಮಾತಾಡಿದ್ರೆ ನಾನು ಅತಿ ಮಾತಾಡ್ತೀನಿ, ಏಕವಚನ ಮಾತಾಡಿದ್ರೆ ಅತಿ ಮಾತಾಡ್ತೀನಿ, ಅವಮಾನ ಆಯ್ತದೆ. ನೋಡಿ, ಈ ಡಿಬೇಟ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಆರ್ಟಿಕಲ್ ಏನು 1935 ಭಾರತ ಸರ್ಕಾರ ಕಾಯ್ದೆಗಿಂತ ಅತ್ಯಂತ ಹೆಚ್ಚು ಪ್ರಬಲ ಕೇಂದ್ರ ಸರ್ಕಾರವನ್ನು ನಾನು ಬಯಸ್ತೇನೆ. ಕಾರಣ ಏನಂದ್ರೆ ಇಡೀ ದೇಶ ಒಟ್ಟಾಗಬೇಕು. ಆ ಡಿಬೇಟ್ ಆದಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ಸಂವಿಧಾನಕ್ಕೆ ಮರು ವ್ಯಾಖ್ಯಾನ ಕೊಡೋ ಅಧಿಕಾರ ಇರೋದು. ಅದೇನೇನು ಹೇಳಿದ್ದೆ ನೋಡ್ತೀನಿ ನೋಡಿ ಮೇಡಮ್. ಅದಾನಿ ಪವರ್ ಲಿಮಿಟೆಡ್ ವರ್ಸಸ್ ಗುಜರಾತ್ ಎಲೆಕ್ಟ್ರಿಕಲ್ ಪ್ರಕರಣ 2011, ಬೇರುಬಾರಿ ಪ್ರಕರಣ, ಬೋರ್ಡ್ ಆಫ್ ಟ್ರೇಡರ್ಸ್ ವರ್ಸಸ್ ಚೆನ್ನೈ ಕಂಟೈನರ್ಸ್ ಪ್ರಕರಣ 2014, 2019 370 ವಿಧಿ ರದ್ದಿಯ ಪ್ರಕರಣಗಳಲ್ಲಿ ಸೆಂಟ್ರಲ್ ಗವರ್ನಮೆಂಟ್ನ ಪವರನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿದಿದೆ. ಉದಾಹರಣೆಗೆ ಲಾಸ್ಟ್ ಹೇಳ್ತೀನಿ, ಇದೇ ಆಗಸ್ಟ್ 22ರಲ್ಲಿ ತಮಿಳುನಾಡು ಸರ್ಕಾರದ ಒಂದು ಅರ್ಜಿಯ ತೀರ್ಪು ಕೊಟ್ಟಿರುತ್ತೆ. ಏನಂತ ಕೊಟ್ಟಿರುತ್ತೆ? ಸುಪ್ರೀಂ ಕೋರ್ಟು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ನೀವು 3 ತಿಂಗಳ ಒಳಗೆ ನೀವು ಸ್ಟೇಟ್ ಗವರ್ನಮೆಂಟ್ ಕಳಿಸಿದ ಬಿಲ್ ಅಪ್ರೂವ್ ಮಾಡ್ಬೇಕಂತ. ಅದೇ ನವೆಂಬರ್ 20ಕ್ಕೆ ಒಂದು ಮತ್ತೆ ಜಡ್ಜ್ಮೆಂಟ್ ಕೊಟ್ಟಿದೆ, ರಿವ್ಯೂ ಜಡ್ಜ್ಮೆಂಟು. ಈ ರೀತಿಯ ಕೇಂದ್ರ ಪ್ರಭುತ್ವದ ವಿರುದ್ಧ ಡೆಡ್ಲೈನ್
ಫಿಕ್ಸ್ ಮಾಡೋ ಅಧಿಕಾರ ಜುಡಿಷಿಯರಿಗಿಲ್ಲ. ಹಾಗಾಗಿ ನಾವು ತೀರ್ಪು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಈ ರೀತಿ ಡೆಡ್ ಲೈನ್ ಬೌಂಡಿಂಗ್ ಬರೋದಿಲ್ಲ. ನಾನು ಯಾಕೆ ಈ ಪ್ರಕರಣಗಳು ಹೇಳಿದೆ ಅಂದರೆ ಇದು ಡೈವರ್ಷನ್ಸ್ ಅಲ್ಲ. ಸೆಂಟ್ರಲ್ ಗವರ್ನಮೆಂಟ್ಗೆ ನೇಮ್ ಚೇಂಜ್ ಮಾಡಲಿಕ್ಕೆ ಎಲ್ಲ ಪಾಸಿಬಿಲಿಟಿ ಇದೆ. ನೇಮ್ ಚೇಂಜ್ ಮಾಡಿದೆ ಒಂದು. ಎರಡನೇದು, ಸಮಾಜಕ್ಕೆ ಹೇಳುವಾಗ ನೋಡಿ, ಸ್ಟೇಟ್ ಗವರ್ನಮೆಂಟ್ ಇಲ್ಲ, ಕೇವಲ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಇರೋದು. ನಿಮ್ಗೆ ಗೊತ್ತಿರಲಿ, ಆರ್ಟಿಕಲ್ 249, 250 ಪ್ರಕಾರ ಸೆಂಟ್ರಲ್ ಗವರ್ನಮೆಂಟು ಸ್ಟೇಟ್ ಗವರ್ನಮೆಂಟು ಒಂದೇ ವಿಷಯದ ಮೇಲೆ ಕಾನೂನು ಮಾಡಿದರೆ ರಾಜ್ಯದ ಕಾನೂನು ಅಂತಿಮ ಇಲ್ಲ, ಕೇಂದ್ರದ ಕಾನೂನು ಅಂತಿಮ ಅಂತೇಳಿ ಕ್ಯಾಬಿನೆಟ್ ನಲ್ಲಿ ರಿಜೆಕ್ಟ್ ಮಾಡಿದ್ರು ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಒಪ್ಕೊಳ್ಬೇಕು. ಉಷಾ ಮೋಹನ್ ಅವರೇ, ನನ್ನ ಪ್ರಶ್ನೆ ಅವರು ಇಷ್ಟು ಪಟ್ಟಿಯನ್ನ ಹೇಳಿದ್ರು, ಚೇಂಜ್ ಮಾಡುವಂತಹ ಸಂವಿಧಾನದಲ್ಲಿ ಕೆಲವು ನಿಯಮಗಳಿದಾವೆ ಅಂತ. ಅದೇ ಸಂವಿಧಾನದಲ್ಲೇ ಹೇಳುತ್ತೆ ಅಲ್ಲಿರುವಂತಹ ಅಪೋಸಿಷನ್ ಲೀಡರ್ಸ್ ಆಗಿರ್ಬೋದು, ಎಕ್ಸ್ಪರ್ಟೈಸ್ ಆಗಿರ್ಬೋದು, ಎಕನಾಮಿಸ್ಟ್ಗಳಾಗಿರ್ಬೋದು, ಮತ್ತೆ ದೇಶದ ಒಂದು ಆರ್ಥಿಕ ಸ್ಥಿತಿಗಳಿಗೆ ಅನುಕೂಲವಾಗುವಂತಹ ಎಕ್ಸ್ಪರ್ಟೈಸನ್ನ ಕನ್ಸಲ್ಟೇಷನ್ ಅಲ್ಲಿ ಇಷ್ಟು ವರ್ಷಗಳ ಕಾಲ ನಡೀತು. ಆದರೆ ಈ ಬಾರಿ ಸರ್ವಾಧಿಕಾರ ಧೋರಣೆಯಿಂದ ಇವ್ರುಗಳು ತಮ್ಮ ಒಂದು ತಮಗೆ ಉಪಯೋಗ ಆಗೋ ರೀತಿ, ತಮ್ಮ ಹೆಸರನ್ನ ತಮ್ಮ ಐಡಿಯಾಲಜಿಗೆ ಮ್ಯಾಚ್ ಆಗೋ ರೀತಿ ಚೇಂಜ್ ಮಾಡಿದ್ದಾರೆ. ದಯವಿಟ್ಟು ಶಾಲೆಗಳನ್ನ ಬದಲಾವಣೆ ಮಾಡ್ಬೇಕಾದ್ರೆ ಎಲ್ರೇ ಹೋಗಿದ್ರು ಇವರು ಮಾತಾಡಕ್ ಬರಲ್ವಾ? ಪೊರ್ಕೆ ಪಾರ್ಟಿಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂತಾರೆ. ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಾಲೆಗಳನ್ನ ಹೆಸರನ್ನ ಬದಲಾಯಿಸಬೇಕಾದ್ರೆ ಆಗೆಲ್ಲೋಗಿತ್ತು ಇವ್ರ ಯೋಗ್ಯತೆಗೆ? ಆಗೇನ್ ಮಾಡ್ತಿದ್ರು ಇವರು? ನಾವು ಕೇಳೋದಿಷ್ಟೇ, ಮನರೇಗಾ ಯೋಜನೆ ಅಡಿಯಲ್ಲಿ ನೀವು ಹೆಸರನ್ನ ಬದಲಾಯಿಸಿದ್ರ, ಆದರೆ ನಿಜವಾದ ಫ್ಯಾಕ್ಟ್ ಹೆಸರನ್ನ ಬದಲಾಯಿಸಿದ ಜೊತೆಗೆ ಅಲ್ಲಿರುವಂತಹ ಸ್ಕೀಮ್ಗಳನ್ನ ನೀವು ಬದಲಾಯಿಸ್ತಾ ಇದ್ದೀರಾ. 100 ದಿನಗಳ ಕಾಲ ಒಂದು ಕೊಡುವಂತಹ ಗ್ಯಾರಂಟಿಯನ್ನ 125 ದಿನಗಳಿಗೆ ಹೆಚ್ಚು ಮಾಡಿದ್ವಿ, 21 ರೂಪಾಯಿ ಅಂತ ಹೇಳ್ತಾರೆ. ಆನ್ ಆನ್ ಆವರೇಜ್ ಇವತ್ತಿವರೆಗೂ ಆ ಯೋಜನೆ ಅಡಿಯಲ್ಲಿ 50 ರಿಂದ 55 ದಿನಗಳು ಮಾತ್ರ ಅಲ್ಲಿ ಆ ಒಂದು ಜಾಬ್ ಕಾರ್ಡಿನ ಬೆನಿಫಿಷಿಯರ್ಸ್ ಹೋಗಿರೋದು. ಅದು ಒಂದೇ ಅಲ್ಲ, ಹೊರೆ ಯಾವ ರೀತಿ ಹೊರೆ ಆಗಿದೆ. 60% ಸೆಂಟ್ರಲ್ ಇಂದ ಬರುತ್ತೆ, 40% ನಾವು ಸ್ಟೇಟ್ಗಳಿಂದ ಕೊಡಬೇಕಾಗುತ್ತೆ. ಈ ಹಿಂದೆ ಕಂಪ್ಲೀಟ್ ಆಗಿ ಆ ಒಂದು ಯೋಜನೆಗೆ ಆಗುವಂತಹ ಹಣಕಾಸು ವ್ಯವಸ್ಥೆ, ಪೇಮೆಂಟ್ಗಳು, ಮತ್ತೆ ವೇಜಸ್, ಮತ್ತೆ ಮಿಷನರಿ ಕಾಸ್ಟ್ ಎಲ್ಲವೂ ಸಹ ಯೂನಿಯನ್ ಗವರ್ಮೆಂಟ್ ಕೊಡ್ತಿತ್ತು. ಈಗ ಇವರ ಯೋಗ್ಯತೆಗೆ ಇನ್ನು GST ಹಣವೇ ಬರಲಿಲ್ಲ ನಮ್ಮ ಕರ್ನಾಟಕಕ್ಕೆ. ಅದು ಒಂದೇ ವಿಚಾರನ ನಾನು ಹೇಳ್ತೀನಿ. 9,400 ಕೋಟಿ ಇವತ್ತು ಅನ್ಪೇಡ್ ವೇಜಸ್ ಇದೇ ಯೋಜನೆ ಅಡಿಯಲ್ಲಿ ಪೇಮೆಂಟ್ಗೋಸ್ಕರ ಪೆಂಡಿಂಗ್ ಇದೆ. ವೆಸ್ಟ್ ಬೆಂಗಾಲ್, ಈಗ ತಾನೇ ಅವ್ರು ಹಲವಾರು ರಾಜ್ಯಗಳ ಕೇಸಸ್ ಹೇಳಿದ್ರಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಹೇಳಿದೆ ಇದು ಕೋರ್ಟ್, ಸೆಂಟ್ರಲ್ ಗವರ್ಮೆಂಟ್ ದಯವಿಟ್ಟು ನೀವು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ಇವ್ರು ಮಾಡಿದಾರಾ? ಇದೇ 3 ತಿಂಗಳ ಕಾಲ ಇನ್ನೂ ಸೆಂಟ್ರಲ್ ಇಂದ ವೆಸ್ಟ್ ಬೆಂಗಾಲಿಗೆ ಬಂದಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾರ? ಮಾತಾಡೋದಿಲ್ಲ. ಅದೇ ಗುಜರಾತ್ ಸರ್ಕಾರದಲ್ಲಿ